ರಾಮ್ ಚರಣ್ ಅವರ ಬರ್ಡೇ ಸ್ಪೆಷಲ್ ಆಗಿ ಪೆದ್ದಿ ಪೈಲ್ವಾನ್ ಮೂವಿದು ಒಂದು ಗ್ಲಿಮ್ಸನ್ನು ರಿಲೀಸ್ ಮಾಡಿದರು. ಬರ್ರಿ ಇದ್ರ ಬಗ್ಗೆ ಮಾತಾಡೋಣ. ಫಸ್ಟ್ನಾಗ ನಾ ತಿಳಿಸೋದಂದ್ರೆ ಈ ಒಂದು ಮೂವಿ ಎದ್ರ ರಿಲೇಟೆಡ್ ಇರ್ತದೆ ಅಂದ್ರೆ ಪೆದ್ದಿ ಪೈಲ್ವಾನ್ ಅಂದ್ರೆ ಅರ್ಥ ಎದುರು ಕೊಡೋದು ಅಂದ್ರೆ ಒಂದು ಕುಸ್ತಿಪಟುವನ್ನು ಅರ್ಥವನ್ನು ಕೊಡುವಂಥ ಈ ಒಂದು ಮೂವಿ ಒಂದು ಕುಸ್ತಿಯ ರಿಲೇಟೆಡ್ ಐತಿ. ಕಂಪ್ಲೀಟ್ ಮೂವಿ ಒಳಗೆ ಆಲ್ಮೋಸ್ಟ್ 60% ಅಧಿಕ ಇದೇ ಒಂದು ತಿಂಗುಗಳು ಒಳಗೊಂಡಿರ್ತೈತಿ. ಅಂದ್ರೆ ಈ ಒಂದು ಮೂವಿದೊಂದು ಗ್ಲಿಮ್ಸ್ ನೋಡಿದಾಗ ಅರ್ಥ ಆಯ್ತು ನನಗೆ, ಇವ್ರೇನು ಕುಸ್ತಿ ಆಡತ್ತಾರೋ ಏನು ಕಬಡ್ಡಿ ಮ್ಯಾಚ್ ಆಡತ್ತಾರೋ ಅಂತೇಳಿ ದೇವ್ರಾಯ್ ನನಗೆ ಆ ಫೀಲ್ ಬಂತು. ಕಾರಣ ಒಂದು ಓಡಾಡತ್ತಾರೋ ಕುಸ್ತಿ ಗ್ರೌಂಡ್ ಒಳಗೆ ಅದನ್ನು ನೋಡ್ರೆ ಇದೇನು ಕುಸ್ತಿ ಆಡತ್ತಾರೋ ಕಬಡ್ಡಿ ಆಡತ್ತಾರೋ ಫೈಟಿಂಗ್ ಆಡತ್ತಾರೋ ಅದು ಕೂಡ ಡೌಟ್ ಬಂತು. ಬಟ್ ಕುಸ್ತಿ ಥರ ಆಡೋದನ್ನು ತೋರಿಸಿರೋ ಒಂದು ಬೆಸ್ಟ್ ಇರ್ತೈತೆ ಮೂವಿ. ಅದನ್ನು ಹೊರತುಪಡಿಸಿ ಈ ಥರ ಒಂದು ಸೀನ್ಗಳು ಭಾಳಷ್ಟು ಇದ್ರೆ ಡೆಫಿನೆಟಾಗಿ ಒಂದು ಏನು ಇಂಪ್ಯಾಕ್ಟ್ ಬೀಳ್ತೈತಲ್ಲ ಮೂವಿಗೆ ಅದು ಭಾಳಷ್ಟು ನೆಗೆಟಿವಿಟಿಯನ್ನು ತಂದು ಕೊಡ್ತೈತಿ. ಅಂದ್ರೆ ಒಂದು ಕುಸ್ತಿ ಇದ್ರೊಳಗೆ ಯಾವ ರೀತಿಯಾಗಿ ಇದನ್ನು ಮಾಡಬೇಕಲ್ಲ ಅದೇ ರೀತಿ ಮಾಡಬೇಕು, ಇದು ನನ್ನ ಒಪಿನಿಯನ. ಓಕೆ, ಅದನ್ನೆಲ್ಲ ಸೈಡ್ ಹೋಗಿಟ್ರೆ ಅದೊಂದು ಸೀನ್ಗಳನ್ನು ಸೈಡ್ ಇಟ್ಟರೆ ಉಳ್ಕಿದ ಗ್ಲಿಮ್ಸ ಭಾರಿ ಇತ್ತು. ಅದರೊಳಗೂ ನಮ್ಮ ರಾಮ್ ಚರಣ್ ಅವರ ಒಂದು ಲುಕ್ ಒಳಗೆ ನಾವು ವೇರಿಯೇಷನನ್ನು ಭಾಳಷ್ಟು ನೋಡ್ತೇವೆ. ಆ ಒಂದು ಲುಕ್ಸ್ ಆಗಲಿ ಆ ಬಾಡಿ ಸ್ಟೈಲ್ ಆಗಲಿ ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೊಂಡ್ಬಂದಾರು. ಈ ಒಂದು ಮೂವಿಗೋಸ್ಕರನ ಪ್ರಿಪೇರ್ ಆದಂಗೆ ಕಾಣತಾರು. ಅಂದ್ರೆ ಟೋಟಲಾಗಿ ಇವ್ರ ಮೇಲೆ ಡಿಪೆಂಡ್ ಇರೋದರಿಂದ ಭಾಳಷ್ಟು ಇವರ ಒಂದು ಏನು ಡೆಡಿಕೇಶನ್ ಐತಲ್ಲ ಅದನ್ನು ಈ ಒಂದು ಮೂವಿಗೆ ನಾವು ನೋಡೋ ಚಾನ್ಸ ಭಾಳ ಐತಿ. ಪೆದ್ದಿ ಪೈಲ್ವಾನ್ ಅನ್ನೋದು ನೋಡ್ಕ ನಾನು ಫಸ್ಟ್ ತೆಗೆದು ನೋಡ್ಕ ಇದೇನು ಹೊಸದು ಬಂದಿತ್ತಲ್ಲ ಅಂತೇಳಿ ನೋಡಿದಾಗ ಗುರ್ತಾತು ಗ್ಲಿಮ್ಸ್ ಅಂತೇಳಿ. ಭಾರಿ ಇತ್ತು, ಏಕ್ದಮ್ ಭಾರಿ ಇತ್ತು. ಆನಂತರ ಒಂದು ನಾ ಆಲ್ರೆಡಿ ಹೇಳಿದಂಗೆ ಕುಸ್ತಿ ಥರ ಆಡೋದನ್ನು ತೋರಿಸಿದ್ರೆ ಇನ್ನೂ ಕೂಡ ಚಲೋ ಇರ್ತಿತ್ತು ಈ ಒಂದು ಗ್ಲಿಮ್ಸ್ ವಿಡಿಯೋ ಒಳಗೆ. ಇನ್ನು ಕುಸ್ತಿಯನ್ನು ಯಾವ ರೀತಿಯಾಗಿ ಆಡಬೇಕು, ಆನಂತರ ಕುಸ್ತಿಯನ್ನು ಆಡೋಕ್ಕೆ ಯಾವ ರೀತಿಯಾಗಿ ರೆಡಿ ಆಗತ್ತಾನೋ ಈ ರೀತಿಯಾದ ತಿಂಗುಗಳು ಈ ಒಂದು ಗ್ಲಿಮ್ಸ್ ಒಳಗೊಂಡಿತ್ತು. ಆನಂತರ ಬ್ಯಾಕ್ಗ್ರೌಂಡಾಗಿ ಓಡ್ತಾ ಇರುವಂಥ ಮ್ಯೂಸಿಕ್ ಏನು ಖಾಸ್ ಇರಲಿಲ್ಲ, ಅಷ್ಟೇ ಒಂದು ಸಣ್ಣ ಮಟ್ಟಿಗೆ ಇದಿತ್ತು. ಆನಂತರ ಆ ಒಂದು ಡೈಲಾಗುಗಳು ಮಾತ್ರ ಭಾಳಷ್ಟು ಡೆಡಿಕೇಟೆಡ್ ಡೈಲಾಗ್ಗಳು ಅನ್ನಿಸಿದ್ವು ನನಗೆ. ಭಾಳಷ್ಟು ಒಂದು ಮೂವಿ ಮ್ಯಾಗ ಗ್ರಿಪ್ ಹಿಡಿದಿರುವಂಥ ಡೈಲಾಗ್ಗಳನ್ನು ನಾವು ಕಾಣ್ತೇವೆ. ಅಂದ್ರೆ ಆ ಡೈಲಾಗ್ ಯಾರೇ ಹೇಳಿದರು ಈ ಗ್ಲಿಮ್ಸ್ಗೂ ಕೂಡ ಅದೊಂದು ಸೂಟೇಬಲ್ ಡೈಲಾಗ್ಗಳನ್ನು ಹೇಳಿದರು ಪ್ರತಿಯೊಂದು. ಆನಂತರ ಲಾಸ್ಟಿಗೊಂದು ರಾಮ್ ಚರಣ್ ಅವ್ರ ಡೈಲಾಗ್ ಕೂಡ ಐತಿ, ಅದನ್ನು ನೀವು ನೋಡ್ಬೇಕಂದ್ರೆ ಗ್ಲಿಮ್ಸ್ ನೋಡಿರಿ. ಇನ್ನು ಈ ಗ್ಲಿಮ್ಸ್ ಒಳಗೆ ನಾವು ರಾಮ್ ಚರಣ್ ಅವ್ರನ್ನ ಹೊರತುಪಡಿಸಿ ಏನೂ ನೋಡೋದಿಲ್ಲ, ಆಲ್ಮೋಸ್ಟ್ ಎಲ್ಲ ರಾಮ್ ಚರಣ್ ಅವ್ರದ್ದೇ ಇತ್ತು. ಅಂದ್ರೆ ರಾಮ್ ಚರಣ್ ಅವರು ಬರ್ಡೇ ಸ್ಪೆಷಲಾಗಿ ಬಿಟ್ಟ ಕಾರಣ ಈ ಒಂದು ಗ್ಲಿಮ್ಸ್ ಒಳಗೆ ಕೇವಲ ರಾಮ್ ಚರಣ್ ಅವ್ರು ಮಾತ್ರ ಕಾಣಿಸ್ಕೊಂಡ್ರು. ಇನ್ನು ಜಾನ್ವಿ ಕಪೂರ್ ಅವರ ಆನಂತರ AR ರೆಹಮಾನ್ ಅವರ ಸಾಂಗ್ಗಳು, ಆನಂತರ ನಮ್ಮ ಶಿವಣ್ಣ ಅವ್ರು ಕೂಡ ಈ ಒಂದು ಮೂವಿ ಒಳಗೆ ಇದ್ದಾರು. ಇನ್ನು ಮೂವಿ ರಿಲೀಸಿಂಗ್ ಡೇಟ್ ಕೂಡ ಐತಿ, ಅದು 30/4/2026. ಇನ್ನೊಂದು ಮಂತ್ ಐತಿ ಟೈಮ. ಆ ಒಂದು ಮಂತಿಗೆ ಇದು ಮೂವಿ ರಿಲೀಸ್ ಆಗೋದೈತಿ. ಆನಂತರ ಒಂದಷ್ಟು ಟೀಸರ್ಗಳ ಹೊಸ ಗ್ಲಿಮ್ಸ್ಗಳ ಆನಂತರ ಟ್ರೈಲರ್ಗೋಸ್ಕರ ನಾನು ವೇಟ್ ಮಾಡ್ತಾನೆ ಈ ಮೂವಿ ಕುರಿತಂತೆ. ನೋಡೋಣ ಬಂದ ಬಳಿಕ ಅಪ್ಡೇಟ್ ಅಂತ ಕೊಡ್ತಾ ಇರ್ತಾನೆ. ಇದಾಗಿತ್ತ ಪೆದ್ದಿ ಪೈಲ್ವಾನ್ದ ಒಂದು ಗ್ಲಿಮ್ಸ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರ ಲೈಕ್ ಕೊಟ್ಟು ಹೋಗ್ರಿ.